ಪ್ರವಾಸೋದ್ಯಮ ಉತ್ತೇಜನಕ್ಕೆ ಉದ್ಯೋಗ ಸೃಷ್ಟಿಗೆ ಸಂಬಂಧಿಸಿದಂತೆ ಕೆಲವು ಯೋಜನೆಗಳನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಯುವಕರಿಗೆ ಸಂಘಟಿತ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಪ್ರವಾಸೋದ್ಯಮ ಚಟುವಟಿಕೆಗಳನ್ನು ಸೇರಿಸಲಾಗಿದೆ. ಹೋಮ್ ಸ್ಟೇಗಳನ್ನು ಮುದ್ರಾ ವ್ಯಾಪ್ತಿಗೆ ತರಲಾಗಿದ್ದು, ಹೋಮ್ ಸ್ಟೇಗಳನ್ನು ಪ್ರಾರಂಭಿಸಲು ಯುವಕರಿಗೆ ಮುದ್ರಾ ಯೋಜನೆಯಡಿ ಸಾಲ ನೀಡಲಾಗುವುದು. ಇದು ಯುವ ಉದ್ಯಮಿಗೆ ಅನುಕೂಲ ಮಾಡಿಕೊಡಲಿದೆ. ಇಂದು ಮನ್ಮೂಲ್ಗೆ ಚುನಾವಣೆ ನಡೆಯಲಿದೆ. ಚುನಾವಣೆಯಲ್ಲಿ ಪ್ರಸ್ತುತ 1086 ಸಂಘಗಳಷ್ಟೇ ಮತ ಹಕ್ಕು ಪಡೆದಿರುವುದರಿಂದ ಇನ್ನು 227 ಸಂಘಗಳು ಮತದಾನದಿಂದ ವಂಚಿತವಾಗಿವೆ. ಇದಕ್ಕಾಗಿ ನಾನಾ ಕಾರಣಗಳಿವೆ. ಕೆಲವೆಡೆ ರಾಜಕಾರಣದಿಂದ ನಿರ್ದಿಷ್ಟ ಸಂಘಗಳು ಮತ ಹಕ್ಕಿನಿಂದ ವಂಚಿತವಾಗಿದ್ದರೆ, ಕೆಲವು ಸಂಘಗಳು ಆಡಳಿತ ಮಂಡಳಿಗಳ ಸ್ವಯಂಕೃತ ಅಪರಾಧವು ಮತದಾನದ ಅರ್ಹತೆಯನ್ನು ಕಳೆದುಕೊಳ್ಳುವಂತೆ ಮಾಡಿದೆ. ಕನ್ನಡ ಕಿರುತೆರೆ ಲೋಕದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಹಿರಿಯ ನಿರ್ಮಾಪಕ KS ರಾಮ್ಜಿ ಯುವತಿಯರಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ನಡೆಸಲಾಗುತ್ತಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಹಬ್ಬಿಸುತ್ತಿರುವವರ ವಿರುದ್ಧ KS ರಾಮ್ಜಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಕೆನಡಾ ಮತ್ತು ಅಮೆರಿಕ ನಡುವಿನ ಆರ್ಥಿಕ ಸಂಘರ್ಷ ತೀವ್ರಗೊಂಡಿದ್ದು, ಟ್ರಂಪ್ ಅಮೆರಿಕದಲ್ಲಿ ಕೆನಡಾದ ಉತ್ಪನ್ನಗಳ ಮೇಲೆ 25% ಸುಂಕ ವಿಧಿಸಿದ್ದಾರೆ. ಇಲ್ಲದೆ ಚೀನಾದ ಉತ್ಪನ್ನಗಳ ಮೇಲೂ 10% ಸುಂಕ ಏರಿಸಿದರು. ಕಳ್ಳ ಸಾಗಣೆ ನಿಯಂತ್ರಣ ಹಾಗೂ ಚೀನಾ ಉತ್ಪನ್ನಗಳ ದುರ್ಬಳಕೆಯ ತಡೆ ಕಾರಣ ನೀಡಿದ್ದಾರೆ. ಆದರೆ ಕೆನಡಾ ಮತ್ತು ಮೆಕ್ಸಿಕೋ ರಾಷ್ಟ್ರಗಳು ಈ ಬೆಳವಣಿಗೆಯನ್ನು ತೀವ್ರವಾಗಿ ವಿರೋಧಿಸಿವೆ.